ಯಾರ್ಯಾರು ಯಾವ ಕಷ್ಟಗಳಲ್ಲಿ ಬೇಯ್ತಾ ಇದ್ದೀರೋ, ಯಾವ ಸಂಕಟಗಳನ್ನು ಅಂತರಂಗದಲ್ಲಿ ಬಚ್ಚಿಟ್ಟುಕೊಂಡು ಯಾತನೆ ಪಡ್ತಾ ಇದ್ದೀರೋ ಗೊತ್ತಿಲ್ಲ. ಆದರೆ ನಾವೆಲ್ಲರೂ ನಮ್ಮ ಪಾಲಿನ ಪ್ರಾರಬ್ಧವನ್ನೇ ಅನುಭವಿಸ್ತಾ ಇದ್ದೀವಿ. ಅದು ಒಳಿತಾದರೂ ಕೆಡುಕಾದರೂ ನಮ್ಮ ಪಾಲಿನ ಕರ್ಮವನ್ನೇ ನಾವು ಅನುಭವಿಸ್ತಾ ಇದ್ದೀವಿ ಹೊರತು ಬೇರೆ ಯಾರಿಂದಲೂ ನನಗೆ ಈ ಬದುಕು ಬಂತು, ಬೇರೆ ಯಾರಿಂದಲೂ ನನಗೆ ಈ ಸ್ಥಿತಿ ಬಂತು ಅನ್ನೋದೆಲ್ಲ ಸುಳ್ಳು. ಮೇಲ್ನೋಟಕ್ಕೆ ಹಂಗೆ ಅನಿಸುತ್ತೆ, ಅವನ ಜೊತೆ ಸೇರಿ ನಾನು ಹಾಳಾದೆ, ಅಥವಾ ಅವನಿಂದ ನನ್ನ ಬದುಕು ಹಾಳಾಯಿತು, ಅವಳಿಂದ ನನ್ನ ಬದುಕು ಹಾಳಾಯಿತು. ನಮ್ಮ ದುಃಖವನ್ನು ಇನ್ನಷ್ಟು ಹೆಚ್ಚಿಸಿಕೊಳ್ಬೇಕು ಅಂದರೆ ನಾವು ಅದು ಕಾರಣ ಹುಡುಕ್ತಾ ಅವ್ರಿವ್ರ ಮೇಲೆ ಹಾಕ್ತಾ ಅವ್ರಿವ್ರನ್ನು ಹೊಣೆ ಮಾಡ್ತಾ ಮುಂದುವರಿಬೋದು. ಆದರೆ ಗುರುಗಳು ಹೇಳ್ತಾರೆ, ಅಯ್ಯ, ನಿನ್ನ ಬದುಕಲ್ಲಿ ಬರುವ ಎಲ್ಲ ಸಮಸ್ಯೆಗಳಿಗೂ, ಎಲ್ಲ ತಾಪತ್ರೆಗಳಿಗೂ, ಎಲ್ಲ ಸಂಕಟಗಳಿಗೂ ನಿನ್ನನ್ನೇ ಹೊಣೆ ಮಾಡ್ಕೊ. ನನ್ನ ಪ್ರಾರಬ್ಧದಿಂದ ನನಗೆ ಹಿಂಗಾಗಿದೆಯಪ್ಪ, ನನ್ನ ಹಣೆ ಬರದಲ್ಲಿ ಇದಿತ್ತು, ಆಯಿತು. ಹಿಂಗೆ ಅಂದ್ಕೊಂಡ್ರೆ ಅದು ಸತ್ಯನೋ ಸುಳ್ಳು ಆಮೇಲೆ ಚರ್ಚೆ ಮಾಡೋಣ. ಹಂಗೆ ಅಂದ್ಕೊಳ್ಳೋದ್ರಿಂದ ಬೇರೆ ಯಾರಿಗೂ ನಾವು ಶತ್ರುಗಳಾಗಲ್ಲ, ಬೇರೆ ಯಾರೋ ನಮ್ಮ ಬದುಕಲ್ಲಿ ವಿಲನ್ಗಳಿರಲ್ಲ, ಅಥವಾ ಬೇರೆ ಯಾರ ಜೊತೆನೂ ನಾವು ಓಡಾಡಬೇಕು, ಒಡೆದಾಡಬೇಕು, ಕಿತ್ತಾಡಬೇಕು, ಜಗಳ ಆಡಬೇಕು ಅನ್ನೋದಿಲ್ಲ. ಯಾವುದೇ ಆಗಲಿ ಸ್ವಾಮಿ, ಎಲ್ಲವೂ ನಮ್ಮ ಪ್ರಾರಬ್ಧ. ಗಂಡ ಸರಿ ಇಲ್ಲ, ಹೆಂಡತಿ ಸರಿ ಇಲ್ಲ, ಮಕ್ಕಳು ಸರಿ ಇಲ್ಲ, ಆರೋಗ್ಯ ಇಲ್ಲ, ಐಶ್ವರ್ಯ ಇಲ್ಲ, ಮನೆ ಇಲ್ಲ, ಊಟ ಇಲ್ಲ, ಬಟ್ಟೆ ಇಲ್ಲ, ಉಂಡ ತಿಂದ ಅಂತ ಕೇಳೋರು ಯಾರೂ ಇಲ್ಲ. ಏನು ಅನಾಥರಾಗಿರ್ಬೋದು, ವಿಧವೆ ಆಗಿರ್ಬೋದು, ಅಥವಾ ಗಂಡ ಇಲ್ಲ, ಅಥವಾ ಹೆಂಡತಿ ಇಲ್ಲ, ಅಥವಾ ಮಕ್ಕಳಿಲ್ಲ, ಅಥವಾ ಬಂಧು ಬಳಗ ಇಲ್ಲ, ಅಥವಾ ಕೇಳೋರಿಲ್ಲ, ಹೇಳೋರಿಲ್ಲ, ಕಣ್ಣಿಲ್ಲ, ಕಾಲಿಲ್ಲ, ಎಲ್ಲವೂ ಕೂಡ ನಮ್ಮ ಪ್ರಾರಬ್ಧ. ಎಲ್ಲವೂ ನಮ್ಮ, ಅಂದರೆ ನೀವು 100 ಜನ್ಮದ ಹಿಂದೆ ಏನೋ ಒಂದು ಪಾಪ ಮಾಡಿರಲಿ, ಆ ಪಾಪ ಫಲ ಕೊಡುವ ಒಂದು ಸಮಯ ಇರುತ್ತೆ, ಅದು ನಮ್ಮ ಕೈಲಿಲ್ಲ. ಅದಕ್ಕೆ ಈ ಲೋಕದಲ್ಲಿ ಪಾಪಿಗಳು ಕೂಡ ಸುಖವಾಗಿರೋ ಥರ ನಿಮಗೆ ಕಾಣುತ್ತೆ. ಯಾಕೆ? ಅವರ ಪಾಪಗಳು ಫಲ ಕೊಡಲಿಕ್ಕೆ ಸಮಯ ತಗೊಳ್ತವೆ ಅಂದರೆ ಅದರ ಅರ್ಥ ಅವರ ಕೆಲವು ಪುಣ್ಯಗಳು ಅವರಿಗೆ ಕಾಪಾಡ್ತಾ ಇರೋ ಸಮಯದಲ್ಲಿ ಪಾಪಗಳು ಅವರನ್ನು ಏನೂ ಮಾಡಲಿಕ್ಕಾಗಲ್ಲ. ಆದರೆ ಪಾಪಗಳು ಅವರನ್ನು ಕೊಲ್ಲೋದಿಕ್ಕೆ ಶುರು ಮಾಡಿದಾಗ, ಪಾಪಗಳು ಅವರನ್ನು ಬೇಯಿಸೋದಿಕ್ಕೆ ಶುರು ಮಾಡಿದಾಗ ಅವರನ್ನು ಯಾವ ಪುಣ್ಯಗಳು, ಯಾವ ದೇವರೂ ಕಾಪಾಡೋದಿಲ್ಲ. ಅದಕ್ಕೆ ಮಹಾಭಾರತ ಯುದ್ಧ ಎಲ್ಲ ಮುಗಿದು ಲಕ್ಷಾಂತರ ಜನ ಸತ್ತು ಹೋಗಿ ಇಡೀ ಯುದ್ಧ ಭೂಮಿಯೇ ರಕ್ತದ ಸರೋವರದ ರೀತಿಯಲ್ಲಿ ರಕ್ತ ಹರಿತಾ ಇದೆ. ಎಷ್ಟೋ ಹೆಣ್ಣು ಮಕ್ಕಳು ಗಂಡಂದಿರನ್ನು ಕಳ್ಕೊಂಡಿದ್ದಾರೆ, ತಾಯಿ ತಂದೆಯರು ಮಕ್ಕಳನ್ನು ಕಳ್ಕೊಂಡಿದ್ದಾರೆ, ಮಕ್ಕಳು ಅನಾಥರಾಗಿದ್ದಾರೆ, ಹೆಣ್ಣು ಮಕ್ಕಳು ವಿಧವೆಯರಾಗಿದ್ದಾರೆ, ಅಪ್ಪ ಅಮ್ಮ ಮಕ್ಕಳನ್ನು ಕಳ್ಕೊಂಡು ಅನಾಥರಾಗಿದ್ದಾರೆ. ಎಲ್ಲ ಗೋಳಾಟಗಳನ್ನು ನೋಡ್ತಾ ಇರೋ ಸಮಯದಲ್ಲಿ ಈ ಮಕ್ಕಳನ್ನು ಕಳ್ಕೊಂಡ ತಂದೆ ತಾಯಿಗಳ ಸಾಲಿನಲ್ಲಿ ಧೃತರಾಷ್ಟ್ರ ಮತ್ತು ಗಾಂಧಾರಿಯೂ ಇದ್ದರು. ಧೃತರಾಷ್ಟ್ರನಿಗಂತೂ ಈ ಸಮಯದಲ್ಲಿ ಯಾವ ಪಾಪಕ್ಕೆ ನನಗೆ ಈ ಸ್ಥಿತಿ, 100 ಮಕ್ಕಳನ್ನು ಹೆತ್ತೆ, ಅಥವಾ ನನಗೆ 100 ಮಕ್ಕಳಾದರೂ ಅವರ ಅಂದಾಚಂದವನ್ನು ನೋಡಲಿಕ್ಕೆ ನನಗೆ ಕಣ್ಣಿಲ್ಲ, ಅವರ ಭುಜಬಲಗಳನ್ನು ನೋಡಲಿಕ್ಕೆ ನನಗೆ ಕಣ್ಣಿಲ್ಲ, ನಾನು ಕುರುಡನಾಗಿ ಜನಿಸಿದೆ. ಆ ಮಕ್ಕಳ ಸೌಂದರ್ಯವನ್ನು, ಆ ಮಕ್ಕಳ ಬಲವನ್ನು, ಆ ಮಕ್ಕಳ ತೇಜಸ್ಸನ್ನು, ಅಥವಾ ಆ ಮಕ್ಕಳ ಒಳಿತು ಕೆಡುಕುಗಳನ್ನು ನೋಡಲಿಕ್ಕೆ ನಾನು ಕುರುಡನಾದೆ, ಅಥವಾ ನೋಡಲಿಕ್ಕೆ ನನಗೆ ಶಕ್ತಿ ಇಲ್ಲ, ಯಾಕಂದರೆ ನಾನು ಕುರುಡನಾಗಿದ್ದೆ. ಹೋಗ್ಲಿ, ಕುರುಡ ಆದರೂ ಪರವಾಗಿಲ್ಲ, ಮಕ್ಕಳಾದರೂ ಉಳ್ಕೊಂಡ್ವಾ? ಇಲ್ಲ, 100ಕ್ಕೆ 100 ಮಕ್ಕಳು ಸತ್ರು, ನಾನು ಕುರುಡ. ಯಾವ ಪಾಪಕ್ಕೆ ನನಗೆ ಈ ಜನ್ಮ? ಕೃಷ್ಣನನ್ನು ಕೇಳ್ತಾ ಇದ್ದಾನೆ ಧೃತರಾಷ್ಟ್ರ, ಅಯ್ಯ ಕೃಷ್ಣ, ಯಾವ ಪಾಪಕ್ಕಪ್ಪ ಈ ಫಲ, ಅಥವಾ ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ್ದೆ ಈ ಮಟ್ಟಿಗೆ ನನಗೆ ಈ ಜನ್ಮದಲ್ಲಿ ಇಷ್ಟೊಂದು ದುಃಖ? 100 ಮಕ್ಕಳನ್ನು ಕಳ್ಕೊಂಡೆ, ಕುರುಡನಾಗಿ ಹುಟ್ಟಿದೆ, ಯಾವ ಪಾಪಕ್ಕಿದು? ಆಗ ಕೃಷ್ಣ ಧೃತರಾಷ್ಟ್ರನಿಗೆ ಸಮಾಧಾನ ಮಾಡ್ತಾ, ಅಯ್ಯ ಧೃತರಾಷ್ಟ್ರ, ಯಾವ ಇನ್ನೊಬ್ಬರ ಶಾಪವಾಗಲಿ, ಇನ್ನೊಬ್ಬರ ಕೇಡಾಗಲಿ ನಿನ್ನನ್ನು ಹಾಳು ಮಾಡಿಲ್ಲಪ್ಪ. ನಿನ್ನ ಪಾಪಗಳೇ ನಿನ್ನನ್ನು ಹಾಳು ಮಾಡ್ತಾ ಇದ್ದಾವೆ. ನೀನು ಮಾಡಿದ ಪಾಪ ಕರ್ಮಗಳೇ ಅದರ ಫಲವನ್ನು ಕೊಡ್ಲಿಕ್ಕೆ ಶುರು ಮಾಡಿದ್ದಾವೆ, ಅನುಭವಿಸಲೇಬೇಕು.
ನಮ್ಮ ಕರ್ಮಗಳಲ್ಲಿ 3 ರೀತಿಯದ್ದು: ಪ್ರಾರಬ್ಧ ಕರ್ಮ, ಸಂಚಿತ ಕರ್ಮ, ಆಗಾಮಿ ಕರ್ಮ. ಈ ಪ್ರಾರಬ್ಧ ಕರ್ಮ ಇದೆಯಲ್ಲ, ಒಂದು ಜನ್ಮವನ್ನು ಎತ್ತಿ ಬಂದ ಮೇಲೆ ಒಂದು ಮನುಷ್ಯನಾಗಿ ಬಂದಿದ್ದೀನಿ ಎಂದಾಗ ಈ ಜನ್ಮದ ಆರಂಭದಿಂದ ಅಂತ್ಯದ ವೇಳೆಗೆ ಅನುಭವಿಸಲೇಬೇಕಾದ ಒಂದಷ್ಟು ಕರ್ಮಗಳನ್ನು ಪ್ರಾರಬ್ಧ ಕರ್ಮ ಅಂತ ಕರೀತೀವಿ. ಇನ್ನು ಅನುಭವಿಸಲು ಉಳಿದಿರುವ ರಾಶಿ ಇದೆಯಲ್ಲ, ಅದು ಆಗಾಮಿ ಕರ್ಮ. ಅಂದರೆ ಅವಿನ್ನೂ ತಮ್ಮ ಕೆಲಸ ಶುರುನೇ ಮಾಡಿಲ್ಲ, ಆದರೆ ಶುರು ಮಾಡಿರುವ ಕರ್ಮಗಳು ಪ್ರಾರಬ್ಧ. ಅಯ್ಯೋ ನನ್ನ ಪ್ರಾರಬ್ಧ ಸ್ವಾಮಿ, ಏನು ಮಾಡೋಕ್ಕಾಗುತ್ತೆ ಅಂದರೆ ಅವು ಫಲ ಕೊಡ್ತವೆ, ತಗೊಳ್ಬೇಕಷ್ಟೇ, ಬೇರೆ ದಾರಿ ಇಲ್ಲ. ಅದಕ್ಕೆ ಧೃತರಾಷ್ಟ್ರನಿಗೊಂದು ಕತೆ ಹೇಳ್ತಾನೆ ಕೃಷ್ಣ. ಅಯ್ಯ ಧೃತರಾಷ್ಟ್ರ, ಯಾರೋ ಕೊಟ್ಟ ಶಾಪ ಅಲ್ಲಪ್ಪ ಈ ಜನ್ಮ, ನಿನ್ನದೇ ಪಾಪದ ಫಲ. 100 ಜನ್ಮಗಳ ಹಿಂದೆ ನೀನೊಬ್ಬ ಬೇಡ ಆಗಿದ್ದೆ. ನೀನು ಪಕ್ಷಿಗಳನ್ನು ಹಿಡಿದು ಮಾರಾಟ ಮಾಡ್ತಾ ಇದ್ದೆ. ಅಷ್ಟೇ ಅಲ್ಲ, ಆಗಾಗ ಕೆಲವು ಪಕ್ಷಿಗಳನ್ನು ಕೊಲ್ತಾ ಇದ್ದೆ, ತಿಂತಾ ಇದ್ದೆ. ಅದೂ ತಪ್ಪಲ್ಲ. ಆದರೆ ಒಮ್ಮೆ ಏನಾಯಿತು ಗೊತ್ತಾ? ನೀನು ಪಕ್ಷಿಗಳನ್ನು ಹಿಡಿಲಿಕ್ಕೆ ಕಾಡಿಗೆ ಬಂದೆ. ಆದರೆ ಒಂದು ದೊಡ್ಡ ಪೊದೆಯಲ್ಲಿ 10,100 ಪಕ್ಷಿಗಳ ಗೂಡು ನಿನ್ನ ಕಣ್ಣಿಗೆ ಬಿತ್ತು. ಅಂದರೆ ತುಂಬ ಪಕ್ಷಿಗಳು ಒಂದೇ ಕಡೆ ಗೂಡು ಕಟ್ಟಿರುವ ಒಂದು ಪೊದೆ ಈ ಧೃತರಾಷ್ಟ್ರನ. ಅಂದರೆ ಈಗ ಧೃತರಾಷ್ಟ್ರ ಈ 100 ಜನ್ಮಗಳ ಹಿಂದಿನ ಕತೆ, ಬೇಡನಾಗಿ ಹುಟ್ಟಿದ್ದ ಈ ಧೃತರಾಷ್ಟ್ರ 100 ಜನ್ಮಗಳ ಹಿಂದೆ ಅಲ್ಲಿ ಪೊದೆಯ ಒಳಗಡೆ ತುಂಬ ಪಕ್ಷಿಗಳ ಗೂಡು, ಆಗಿನ್ನೂ ಮೊಟ್ಟೆ ಒಡೆದು ಆಚೆ ಬಂದಿರುವ ಮರಿ ಪಕ್ಷಿಗಳು. ತಾಯಿ ಪಕ್ಷಿಗಳು ಎಲ್ಲೋ ಊಟ ತರಲಿಕ್ಕೆ, ಮರಿಗಳಿಗೆ ಊಟ ತರಲಿಕ್ಕೆ ತಾಯಿ ಪಕ್ಷಿಗಳು ಹೋಗಿದ್ದಾವೆ. ಆದರೆ ಪುಟ್ 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 ಮರಿ ಪಕ್ಷಿಗಳು 100 ಪಕ್ಷಿಗಳಲ್ಲಿದ್ದಾವೆ. ಇವನ ತಲೆಯಲ್ಲಿ ಒಂದು ದುರಾಲೋಚನೆ ಬಂತು. ಏನು? ಆ ಮರದ ಅಥವಾ ಆ ಪೊದೆಯ ಅಡಿಯಲ್ಲಿ ಬಿದ್ದಿದ್ದ ಎಲ್ಲ ತರಗೆಲೆಗಳನ್ನು ಒಂದು ಕಡೆ ಗುಡ್ಡೆ ಹಾಕದ, ಅದಕ್ಕೆ ಬೆಂಕಿ ಹಾಕದ. ಅಂದರೆ ತರಗೆಲೆಗಳು ಒಣಗಿರೋವು ಇದ್ದೋ, ಹಸೆ ಎಲೆಗಳು ಇದ್ದೋ. ಅಲ್ಲಿ ಹೊಗೆ ಶುರುವಾಯಿತು. ಅಷ್ಟು ವೇಳೆಗೆ ತಾಯಿ ಪಕ್ಷಿಗಳೆಲ್ಲ ಆ ಮರಿ ಪಕ್ಷಿಗಳಿಗೆ ಊಟ ತಗೊಂಡಲ್ಲಿಗೆ ಬಂದು, ಅಯ್ಯೋ ಮರಿ ಪಕ್ಷಿಗಳು ಕಾಯ್ತಾ ಇರ್ತವೆ, ಅಮ್ಮ ಬರ್ತಾರೆ, ಏನೋ ನಮಗೆ ಊಟಕ್ಕೆ ತರ್ತಾರೆ ಅಂತ ಮರಿ ಪಕ್ಷಿಗಳೆಲ್ಲ ಕಾಯ್ತಾ ಇದ್ದು ಕಣ್ ಬಿಟ್ಟುಕೊಂಡು. ತಾಯಿ ಪಕ್ಷಿಗಳು ಬಂದು ಅಷ್ಟೊತ್ತಿಗೆ ಈತ ಆ ತರಗೆಲೆಗಳನ್ನೆಲ್ಲ ಒಂದು ಕಡೆ ಗುಡ್ಡೆ ಮಾಡಿ ಅದಕ್ಕೆ ಬೆಂಕಿ ಹಚ್ಚಿ ಒಂದು ಏನು ಭಯಂಕರವಾದ ಒಂದು ಹೊಗೆ ಎದ್ದೇಳುತ್ತೆ. ಅಲ್ಲಿಂದ ದಟ್ಟ ಹೊಗೆ ಎದ್ದೇಳಿತು. ಆ ಹೊಗೆಯಲ್ಲಿ ಎಷ್ಟೋ ತಾಯಿ ಪಕ್ಷಿಗಳಿಗೆ ತಮ್ಮ ಗೂಡೆಲ್ಲಿದೆ ಅನ್ನೋದೇ ಮರೆತು ಹೋಯಿತು. ಅದು ತುಂಬ ಬೆಂಕಿಯಾಗಿ, ದೈತ್ಯ ಬೆಂಕಿಯಾಗಿ ಶುರುವಾಯಿತು. ಅಂದರೆ ಆ ತರಗೆಲೆಗಳನ್ನೆಲ್ಲ ಬೆಂಕಿ ಇಟ್ಟ ಸಮಯದಲ್ಲಿ ಎಷ್ಟೋ ಪಕ್ಷಿಗಳು ಕುರುಡಾದವು. 100 ಪಕ್ಷಿಗಳು ಸತ್ತು ಹೋದವು, 100 ಪಕ್ಷಿಗಳು ಕುರುಡಾದವು. ಅಯ್ಯ ಧೃತರಾಷ್ಟ್ರ, ಅವತ್ತು ಆ ಪಕ್ಷಿಗಳು ಆ ಹೊಗೆಯಲ್ಲಿ, ಆ ಬೆಂಕಿಯಲ್ಲಿ ಕಣ್ಣು ಕಳ್ಕೊಂಡು, ಪ್ರಾಣ ಕಳ್ಕೊಂಡು, ಅವತ್ತು ನೀನೇನು ಮಾಡ್ತಿದ್ದೆ ಗೊತ್ತಾ? ನಗ್ತಾ ಇದ್ದೆ, ಕೇಕೆ ಹಾಕ್ತಾ ಇದ್ದೆ. ಅವತ್ತು ಮಾಡಿದ ಆ ಪಾಪದ ಫಲ, ಆ ಕರ್ಮ 100 ಜನ್ಮಗಳ ನಂತರ ಇವತ್ತು ನಿನಗೆ ಬಂದಿದೆ. ಅಂದರೆ 100 ಜನ್ಮದ ಹಿಂದೆ ಮಾಡಿದ ಪಾಪ ಇವತ್ತು ಬಂದಿದೆ. ಅಂದರೆ ಈ ಮಧ್ಯದ 99 ಜನ್ಮ ಯಾವುದೋ ಪುಣ್ಯ ಇತ್ತು, ಪುಣ್ಯದಲ್ಲಿ ಬದುಕಿದೆ. ಆದರೆ 100ನೇ ಜನ್ಮದಲ್ಲಿ ಆ 100 ಜನ್ಮಗಳ ಹಿಂದೆ ಮಾಡಿದ ಪಾಪ ಇಲ್ಲಿ ಬಂದು ಕಾಡ್ತಾ ಇದೆ. ಅಂದರೆ ಧೃತರಾಷ್ಟ್ರ, ಅರ್ಥ ಮಾಡ್ಕೋ, ನೀನು ಯಾವುದೇ ಕಾರಣಕ್ಕೂ ನೀನು ಮಾಡಿದ ಒಳ್ಳೆ ಕೆಲಸ ಅಥವಾ ಕೆಟ್ಟ ಕೆಲಸ, ಒಳ್ಳೆ ಕೆಲಸಕ್ಕೂ ಒಂದು ಫಲ ಇದೆ. ಅದೂ ನಿನ್ನನ್ನು 100 ಜನ್ಮ ಆಗಲಿ ಹುಡುಕಿ ಬರುತ್ತೆ. ಕೆಟ್ಟ ಕರ್ಮಗಳಿಗೂ ಒಂದು ಫಲ ಇದೆ, ಅದೂ ಕೂಡ 1000 ಜನ್ಮ ಆಗಲಿ ಅದು ನಿನ್ನನ್ನು ಹುಡುಕಿ ಬಂದೇ ಬರುತ್ತೆ. ಹಾಗಾಗಿ ನಿಮಗೆ ಲೋಕದಲ್ಲಿ ಎಷ್ಟೋ ಕೆಟ್ಟ ಜನ ತುಂಬ ಸುಖವಾಗಿರೋ ಥರ ಕಾಣ್ತಾ ಇರ್ತಾರೆ. ಅವ್ರಿಗೆ ಈ ಹಿಂದಿನ ಕೆಲವು ಪುಣ್ಯ ಕರ್ಮಗಳು ಕಾಯ್ತಾ ಇರ್ತವೆ. ಅದು ಮುಗಿದ ನಂತರ ಮತ್ತೆ ಅವರ ಕೆಟ್ಟ ಕಾಲ ಶುರು. ಅದಕ್ಕೆ ನೋಡಿ, ಮೆರಿತಾ ಇದ್ದ ಸ್ವಾಮಿ, ಈಗ ನೋಡಿ ಹೆಂಗೆ ಬಿದ್ದಿದ್ದಾನೆ. ಆ ಮೆರಿತಾ ಇದ್ದ ಸಮಯ ಪುಣ್ಯಕಾಲ. ಆ ಸಮಯದಲ್ಲಿ ಸ್ವಲ್ಪ ತಗ್ಗಿ ಬಗ್ಗಿ ನಡಿಬೇಕಿತ್ತು. ಯಾಕೆ? ಯಾವಾಗ ನನ್ನ ಪುಣ್ಯವೆಲ್ಲ ಮುಗಿದು ಹೋಗುತ್ತೋ ನಾನು ಮತ್ತೆ ಪಾಪಿ ಆಗ್ತೀನಿ. ನಾನು ಪಾಪಿ ಆದಾಗ ಜನರು ನನ್ನನ್ನು ಕರುಣೆಯಿಂದ ಕಾಣಬೇಕು ಅಂದರೆ ಪುಣ್ಯ ನಡೀತಾ ಇದ್ದ ಸಮಯದಲ್ಲಿ ಸ್ವಲ್ಪ ತಗ್ಗಿ ಬಗ್ಗೆ ನಡಿಬೇಕು. ಹೌದಪ್ಪ, ಚೆನ್ನಾಗಿದ್ದ ಕಾಲದಲ್ಲೂ ದಯೆ, ಕರುಣೆ ಅಥವಾ ಎಲ್ಲರ ಜೊತೆ ಚೆನ್ನಾಗಿದ್ದ ಕಣಪ್ಪ, ಮೆರಿಲಿಲ್ಲ, ಒಬ್ಬರಿಗೆ ಅನ್ಯಾಯ ಮಾಡಲಿಲ್ಲ, ಕೈ ತುಂಬ ದುಡ್ಡಿತ್ತು,
ತೋಳು ತುಂಬ ಬಲ ಇತ್ತು, ಜನಬಲ ಇತ್ತು, ಹಣಬಲ ಇತ್ತು, ಎಲ್ಲ ಇದ್ದರೂ ಕೂಡ ಮೆರಿಲಿಲ್ಲ ಕಣಪ್ಪ. ಚೆನ್ನಾಗಿ ಅಧಿಕಾರ ಇದ್ದ ಕಾಲದಲ್ಲೂ ತಗ್ಗಿ ಬಗ್ಗಿ ನಡೆದ. ಏನೋ ಹಣೆ ಬರ ಕೆಟ್ಟು ಕೆಳಗಡೆ ಬಿದ್ದುಬಿಟ್ಟಿದ್ದಾನೆ, ಅವನನ್ನು ಒಂಚೂರು ನೋಡ್ಕೊಬೇಕಂಡ್ರಪ್ಪ ಅಂತ ಜನ ನಿಮ್ಮ ಬಿದ್ದ ಕಾಲದಲ್ಲಿ, ನೀವು ಕೆಳಗಡೆ ಬಿದ್ದ ಕಾಲದಲ್ಲಿ ಜನ ನಿಮ್ಮ ಬಗ್ಗೆ ಕರುಣೆ ತೋರಬೇಕು ಅಂದರೆ ಚೆನ್ನಾಗಿ ಕೈಗಳು ಅಥವಾ ಚೆನ್ನಾಗಿ ನಡೆಯೋ ಕಾಲದಲ್ಲಿ ಸ್ವಲ್ಪ ಕರುಣೆಯಿಂದ ತಗ್ಗಿ ಬಗ್ಗಿ ನಡ್ಕೊಂಡಿರಬೇಕು. ಅಯ್ಯ ಧೃತರಾಷ್ಟ್ರ, ನೀನು ಕುರುಡಾಗಿದ್ದು ಯಾಕೆ ಗೊತ್ತೇನು? 100 ಜನ್ಮಗಳ ಹಿಂದೆ ಆ ಪಕ್ಷಿಗಳನ್ನೆಲ್ಲ ನೀನು ಹಾಕಿದ ಆ ಬೆಂಕಿಯ ಹೊಗೆಯಿಂದ ಆ ಪಕ್ಷಿಯ ಮರಿಗಳು ಎಷ್ಟೋ ಕುರುಡಾಗಿ ಹೋದು, ಸತ್ತು ಹೋದು. ಆ ಕಾರಣಕ್ಕೆ ನಿನಗೆ ಕುರುಡು ಜನ್ಮ ಸಿಕ್ತು. ನಿನ್ನ 100 ಮಕ್ಕಳೆಲ್ಲ ಸತ್ತು ಹೋದರು. ಯಾಕೆ? ನೀನು ಆ 100 ಪಕ್ಷಿಗಳನ್ನು, 100 ಮರಿಗಳನ್ನು ನೀನು ಕೊಂದಿದ್ದೆ. ಈ ಜನ್ಮದಲ್ಲಿ ನಿನ್ನ 100 ಮಕ್ಕಳು ಸತ್ತು ಹೋದರು. ಧೃತರಾಷ್ಟ್ರ, ದುಃಖ ಪಡಬೇಡಪ್ಪ. ನಿನ್ನ ಕರ್ಮವನ್ನು ನೀನು ಕಳೆದು ಬಿಟ್ಟಿದ್ದೀಯಾ, ಖುಷಿ ಪಡು. ಹೇಗೋ ಈ ಜನ್ಮದಲ್ಲಿ ಆ ಪಾಪವನ್ನು ಕಳ್ಕೊಂಡಿದ್ದೀಯಾ, ಮುಂದೆ ನಿನಗೆ ಒಳ್ಳೆಯದಾಗುತ್ತೆ. ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರೆ ಎಲ್ಲ ಸರಿ ಹೋಯ್ತಾ? ಇಲ್ಲ. ನೀನು ಈ ಜನ್ಮದಲ್ಲಿ ಆತ್ಮಹತ್ಯೆ ಮಾಡಿಕೊಂಡು ನಾನು ಬರುವ ಕಷ್ಟದಿಂದ ತಪ್ಪಿಸ್ಕೊಂಡೆ ಅಂತ ನೀನು ಅಂದ್ಕೊಂಡಿದ್ರೆ ಅದು ನೀನು ಮೂರ್ಖತನ. ನೀನು ಇಲ್ಲಿ ತಪ್ಪಿಸ್ಕೊಂಡು ಮತ್ತೆ ಅಲ್ಲಿ ಬಂದೇ ಬರ್ತೀಯ. ಆ ಕರ್ಮಗಳು ಕಾದು ಕೂತಿದ್ದಾವೆ. ಹೇಗೆ ಬೇಟೆಗಾರ ಪಕ್ಷಿಗಳಿಗೂ ಪ್ರಾಣಿಗಳಿಗೂ ಬೇಟೆಗೋಸ್ಕರ ಕಾದು ಕೂತಿದ್ದಾನೋ ಹಾಗೆ ನಿನ್ನ ಕರ್ಮಗಳು ಕಾಯ್ತಾ ಕೂತಿದ್ದಾವೆ. ನೀನು ಯಾವ ಜನ್ಮ ಎತ್ತಿದ್ರೂ ತಕ್ಷಣ ಆ ಕರ್ಮಗಳು ನಿನ್ನ ಮುಂದೆ ಬಂದು ನಿಂತ್ಕೊಳ್ತಾವೆ. ಓ, ನಾವಿಲ್ಲೇ ಇದ್ದೀವಿ ಕಣಪ್ಪ. ಅಯ್ಯೋಯ್ಯಪ್ಪ, ನಾನು ತಪ್ಪಿಸ್ಕೊಂಡು ಸತ್ತು ಮತ್ತೊಂದು ಹೊಸ ಜನ್ಮಕ್ಕೆ ಬಂದೆ, ಇಲ್ಲಿಗೂ ಬಂದಿದ್ದೀರಾ, ನೀನು ಎಲ್ಲಿಗೂ ಹೋದರೂ ಬರ್ತವೆ ಅಂತ. ಹಾಗಾಗಿ ಕಷ್ಟವೋ ಸುಖವೋ ಈ ಜನ್ಮದಲ್ಲಿ ನಮ್ಮ ಪಾಲಿಗೆ ಬಂದ ಎಲ್ಲ ಕರ್ಮಗಳನ್ನು ಅನುಭವಿಸಿ ಬಿಡಬೇಕು ಅಲ್ವಾ? ಅದಕ್ಕೆ ದೊಡ್ಡವರು ಹೇಳಿದ್ರು, ಅಯ್ಯ ಈ ಜನ್ಮದಲ್ಲಿ ಹೇಗೋ ಬಂದ ಒಳಿತು ಕೆಡುಕುಗಳನ್ನು ಅನುಭವಿಸು. ಆದರೆ ಒಂದು ಎಚ್ಚರ ಇರಲಿ, ಹಿಂದೆ ಏನೋ ಗೊತ್ತಿಲ್ಲದೆ ಪಾಪಗಳಾಗ್ಬಿಟ್ಟಿದ್ದಾವೆ. ಆದರೆ ಈಗ ಈ ಕರ್ಮದ ರಹಸ್ಯವನ್ನು ತಿಳ್ಕೊ. ನಾನೊಬ್ಬರಿಗೆ ಅನ್ಯಾಯ ಮಾಡಿದ್ರೆ, ನಾನು ಒಬ್ಬರು ದೀನರಿಗೆ, ನಾನು ಅಸಹಾಯಕರಿಗೆ ದೌರ್ಜನ್ಯ ಮಾಡಿದ್ರೆ, ಬಡವರಿಗೆ ಅನ್ಯಾಯ ಮಾಡಿದ್ರೆ, ಕೈಲಾಗದವರಿಗೆ ನೋವು ಕೊಟ್ಟರೆ, ಅಥವಾ ಯಾರಿಗೋ ದುರ್ಬಲರಿಗೆ ನಾನು ಹಿಂಸೆ ಕೊಟ್ಟರೆ ನಾನು ಅದನ್ನು ಅನುಭವಿಸಲೇಬೇಕು. ಅದು ಈ ಜನ್ಮದಲ್ಲಿ ಅಲ್ಲದೆ ಹೋದರೂ ಮುಂದಾದರೂ ನಾನು ಅದರ ನರಕವನ್ನು ಅನುಭವಿಸಲೇಬೇಕು. ಆಗ ಧೃತರಾಷ್ಟ್ರನಿಗೆ ತನ್ನ ಹಿಂದಿನ ಜನ್ಮದ ರಹಸ್ಯ ಅರ್ಥವಾಯಿತು. ಯಾಕೆ ನನ್ನ 100 ಮಕ್ಕಳು ಸತ್ತು ಹೋದರು, ಯಾಕೆ ನನಗೆ ಈ ಕುರುಡು ಜನ್ಮ ಸಿಕ್ತು, ಅವನಿಗೆ ಅರ್ಥವಾಯಿತು. ಓಹೋ, ನಾನು ದೇವರನ್ನು ಇನ್ಯಾರನ್ನೋ ಬೈತಾ ಕೂತಿದ್ದೆ. ನನ್ನ ಹಿಂದೆ ಮಾಡಿರುವ ಅಥವಾ ನಾನು ಹಿಂದಿನ ಜನ್ಮದಲ್ಲಿ ಮಾಡಿರುವ ಪಾಪಗಳೇ ಇವತ್ತು ನನ್ನನ್ನು ಕೊಲ್ತಾ ಇದ್ದಾವೆ. ಹಾಗಾಗಿ ನಾನು ಹೇಳ್ತೀನಲ್ಲ, ಜೀವನದಲ್ಲಿ ಯಾವಾಗ ಬೇಕಾದರೂ ಸಾವು ಬರಬಹುದು. ಹಾಗೆ ಬರುವ ಮುನ್ನ ನನ್ನ ಪಾಲಿಗೆ ಕಣ್ಣೀರಿನ ದಿನಗಳು ಬರ್ತವೆ, ನನ್ನ ಪಾಲಿಗೆ ನಗುವ ದಿನಗಳು ಬರ್ತವೆ. ಎರಡನ್ನು ತದೇಕ ಚಿತ್ತದಿಂದ ಸ್ವೀಕರಿಸಿ. ಸಾವುಗಳಾದರೂ ಅದು ನಿಮ್ಮ ಪಾಲಿನ ಕರ್ಮ. ಮನೆಯಲ್ಲಿ ಮಗು ಹುಟ್ಟಿದ್ರೂ ಆ ಸಂತೋಷವನ್ನು ನೋಡುವ ಭಾಗ್ಯ ಇದೆಯಾ? ನೋಡಿ. ಸಾವಾಯ್ತಾ? ಅದನ್ನು ನೋಡಿ. ಏನೂ ಮಾಡಲಿಕ್ಕಾಗಲ್ಲ. ಹಾಗಾಗಿ ಇದು ಕೃಷ್ಣ ಹೇಳುವ ಮಾತು. ಕರ್ಮಗಳಿಂದ ತಪ್ಪಿಸಿಕೊಳ್ಳೋಕ್ಕಾಗಲ್ಲಪ್ಪ, ಅನುಭವಿಸಲೇಬೇಕು, ಬೇರೆ ದಾರಿ ಇಲ್ಲ. ಹಾಗಾಗಿ ನಾವು ಕೂಡ ನಮ್ಮ ಕರ್ಮಗಳನ್ನು ಶುದ್ಧವಾಗಿಟ್ಕೊಳ್ಳೋಣ ಅಲ್ವಾ? ಮಾಡಿದ ಒಳ್ಳೆ ಕರ್ಮಗಳು, ಕೆಟ್ಟ ಕರ್ಮಗಳು ಎಲ್ಲವೂ ಫಲ ಕೊಟ್ಟೇ ಕೊಡ್ತವೆ. ಈ ಜನ್ಮದಲ್ಲದೆ ಹೋದರೂ, ಮುಂದಿನ 10 ಜನ್ಮದಲ್ಲದೆ ಹೋದರೂ, 100 ಜನ್ಮದ ನಂತರವಾದರೂ ನೀವು ಮಾಡಿದ ಅನ್ಯಾಯಗಳು, ನೀವು ಯಾರಿಗೆ ಕಣ್ಣೀರು ಹಾಕ್ಸಿದ್ರೋ ಆ ಎಲ್ಲ ಪಾಪಗಳು ನಿಮ್ಮನ್ನು ಹುಡುಕಿ ಬರ್ತವೆ. ನಾನೇನು ಹೇಳೋದು, ಇವತ್ತು ನೀವು ದೊಡ್ಡ ದೊಡ್ಡವ್ರ ಕಥೆಗಳನ್ನೇ ನೋಡಿ, ಎಂಥವ್ರ ಕಥೆಗಳನ್ನಾದರೂ ನೋಡಿ, ಒಬ್ಬರಿಗೆ ನೋವು ಕೊಟ್ಟು, ಒಬ್ಬರಿಗೆ ಅನ್ಯಾಯ ಮಾಡಿ, ಒಬ್ಬರನ್ನು ಅಳಿಸಿ ತುಂಬ ಹೊತ್ತು ನಕ್ಕವರು ಯಾರೂ ಇಲ್ಲ. ಕೆಲವೊಮ್ಮೆ ಕರ್ಮ ಅಲ್ಲೇ ಡ್ರಾ, ಅಲ್ಲೇ ಬಹುಮಾನ ಇರುತ್ತೆ. ಇನ್ನು ಕೆಲವೊಮ್ಮೆ ಜನ್ಮಗಟ್ಟಲೆ ತೆಗೆದುಕೊಂಡು ಬಿಡ್ತಾವೆ. ಪರವಾಗಿಲ್ಲ, ನಾವು ನಮ್ಮ ಕರ್ಮಗಳನ್ನು ಶುದ್ಧವಾಗಿಟ್ಟುಕೊಳ್ಳೋಣ. ಇಷ್ಟಂತೂ ನಮ್ಮ ಕೈಲಿದೆ ಅಲ್ವೇ? ದುಡ್ಡಿನ ಆಸೆಗೋಸ್ಕರ, ಇನ್ನೇನೋ ಆಸೆಗೋಸ್ಕರ ನಾವು ಭ್ರಷ್ಟರಾಗೋದು ಬೇಡ, ನಾವು ಇನ್ನೊಬ್ಬರಿಗೆ ಅನ್ಯಾಯ ಮಾಡೋದು ಬೇಡ ಅಲ್ವಾ? ಇದು ನಾನು ನಿಮ್ಮಲ್ಲಿ ಕೇಳಿಕೊಳ್ಳುವಂಥದ್ದು.